ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ್ ಚಾನೆಲ್. ನಾನು ನಿಮ್ಮ ಪ್ರೀತಿ ಅಮರ ಸುಬೇದಾರ್ ಮತ್ತೆ ತಮಗೆ ಸುಕ್ಷೇತ್ರ ಎಂಕಂಚಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ತಾವೆಲ್ಲರೂ ನೋಡಿದಿರಿ ಕೂಡ. ಸೊ ಹೋದ ಬಾರಿ ಹೋದಾಗ ದೇವಸ್ಥಾನದ ಉದ್ಘಾಟನೆ ಇತ್ತು, ಜೊತೆಗೆ ಆ ದೇವಸ್ಥಾನದ ಮೇಲ್ಗಡೆ ಕಳಸಾರೋಹಣ ಕೂಡ ಅದ್ಭುತವಾಗಿ ಜರುಗಿತು. ಆ ಒಂದು ಕಾರ್ಯಕ್ರಮದಲ್ಲಿ ದೇಶದ ನಾನಾ ಭಾಗಗಳಿಂದ ಜನರು ಕೂಡ ಬಂದಿದ್ದರು. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೈಕ್ ಎಸ್ಪೆಷಲಿ ಡೊಳ್ಳಿನ ಮೇಳ ಅಂತಂದರೆ ದವಲಮಲ್ಲಿಕರ ಒಂದು ಜಾತ್ರೆಗೆ ಹುಮ್ಮಸ್ಸು ಅಂತ ಹೇಳ್ಬೋದು. ಸೊ ಈ ಒಂದು ಡೊಳ್ಳಿನ ಮೇಳ ಕೂಡ ಅದ್ಭುತವಾಗಿ ಜರುಗಿತು. ತಾವು ಅದನ್ನು ಕೂಡ ನೋಡಿದ್ದೀರಾ. ಸೊ ಅವತ್ತು ಹೋಗಿದ್ದು, ಇವಾಗ ಮತ್ತೆ ಈಗ ಒಂದು ನಡುವಿನ ವಾರ ಬಂದಿದ್ದೆ. ಎಸ್ಪೆಷಲಿ ಕ್ರೌಡ್ ಜಾಸ್ತಿ ಇರೋದಂತೂ ತಮ್ಗೆ ಗೊತ್ತಿದೆ. ಯಾವಾಗಂತಂದರೆ ಲೈಕ್ ಸೋಮವಾರ ಆಗಿರ್ಬೋದು, ಗುರುವಾರ, ಶುಕ್ರವಾರ, ಹೀಗೆ ಈ ಒಂದು ದಿನಗಳಲ್ಲಿ ಜಾಸ್ತಿ ಕ್ರೌಡ್ ಇರ್ತಕ್ಕಂಥದ್ದು, ಜನಗಳು ಜಾಸ್ತಿ ಬರ್ತಕ್ಕಂಥದ್ದು. ಸೊ ಅಡವಾರ ಹೋಗಿರೋದ್ರಿಂದ ಜನಗಳು ಸ್ವಲ್ಪ ಕಮ್ಮಿ ಇತ್ತು. ಜೊತೆಗೆ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತದೆ ಅಂತ ಹೇಳಿದ್ದೆ. ಅಥವಾ ನೋಡ್ಬೋದು ಸುತ್ತಲೂ ಕೂಡ ಒಂದು ಡ್ರೈನೇಜ್ ಸಿಸ್ಟಮನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ನೀರನ್ನ ಹೋಗೋದಕ್ಕೆ, ಹಾಗೆ ಸುತ್ತಲೂ ಕೂಡ ಎಲ್ಲ ಕಟ್ಟಡಗಳನ್ನು ನೆಲಸಮ ಮಾಡಿ ಮತ್ತು ಭವ್ಯವಾದಂಥ ಕಟ್ಟಡಗಳು ಮತ್ತು ತಲೆ ಎತ್ತಲಿವೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಶ್ರೀ ದವಲಮಲ್ಲಿಕರ ದೇವಸ್ಥಾನವಂತೂ ವಿನೂತನವಾಗಿ ತಯಾರಾಗಿರ್ತಕ್ಕಂಥದ್ದು ಸುಳ್ಳಲ್ಲ. ಸೊ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಆರ್ಕಿಟೆಕ್ಚರ್ ಗೊತ್ತಾಗುತ್ತದೆ, ಎಷ್ಟೊಂದು ಡಿಫ್ರೆಂಟಾಗಿ ಡಿಸೈನ್ ಬೇಸ್ಡನ್ನು ಮಾಡಿದ್ದಾರೆ ಅಂಥೇಳಿ. ಎನಿವೆ ಬನ್ನಿ, ದೇವರ ದರ್ಶನವನ್ನು ಮಾಡುತ್ತಾ. ಸೊ ನೋಡಿ, ಪೂರ್ತಿ ಕೆಳಗಡೆ ಇತ್ತು ದೇವಸ್ಥಾನ, ಅದು ಮತ್ತೆ ಒಂಚೂರು ಮೇಲ್ಗಡೆ ತೊಗೊಂಡು ಹೈಟಿಗೆ ಬಂದಿರತಕ್ಕಂಥದ್ದು ತಾವು ನೋಡ್ಬೋದು. ಶ್ರೀ ಗುರು ದವಲಮಲ್ಲಿಕರ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗೋಣ ಅಂತ ಹೇಳ್ತಾ, ಅದೇ ರೀತಿ ಇನ್ನು ಮುಂಬರುವ ದಿನಗಳು ಸಹಿತ ಎಸ್ಪೆಷಲಿ ಕೇಳಿದೆ ನಾನು ಧರ್ಮರ್ಷಿಗಳಿಗೆ. ಅವ್ರು ಹೇಳಿದರು, ಈ ಮುಂಬರುವ ಅಮಾವಾಸ್ಯೆ ಇದೆ ಅಲ್ವಾ, ಅಮಾವಾಸ್ಯೆ ಆದ ಒಂದು ಐದು ದಿನಕ್ಕೆ ಜಾತ್ರೆ ಇರತಕ್ಕಂಥದ್ದು. ಸೊ ಪ್ರತಿ ವರ್ಷ ಕೂಡ ಒಂದು ವಿನೂತನವಾದಂಥ ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷವೂ ಸಹ ಅದರ ಒಂದು ಕಳೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ಯಾಕಂದರೆ ಅನೇಕ ಪವಾಡಗಳಿಗೆ ಹೆಸರಾದಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದ ಸಹಿತ ಬರುವಂಥ ಭಕ್ತಾದಿಗಳಿಗೆ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ಬೇಡಿಕೊಂಡಿರ್ತಕ್ಕಂಥ ಹರಕೆ ಪ್ರತಿಯೊಂದು ಸಹಿತ ಇದೇ ಇಲ್ಲ ಅಂತಲ್ಲ, ಅಷ್ಟೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಕೂಡ ಸಂಗತಿಗಳು ತಾವು ಕೂಡ ನೋಡಿದ್ದೀರ. ಅಂದರೆ ಈ ಒಂದು ಕುದಿಯೋ ಹಾಂಡ್ಯದಲ್ಲಿ ಅಕ್ಕಿಯಲ್ಲಿ ಮಗುವನ್ನು ಹಾಕಿ ತೆಗೆದಿರ್ತಕ್ಕಂಥದ್ದು, ಅದೇ ರೀತಿ ಮಾತಿಲ್ಲದವರಿಗೆ ಮಾತನ್ನು ಬಂದಿರತಕ್ಕಂಥದ್ದು, ಹಲವಾರು ಈ ಒಂದು ರೋಗ ರುಜಿನಗಳಿಂದ ಬಳತಕ್ಕಂಥವ್ರು ಸಹಿತ ಈ ಒಂದು ಕ್ಷೇತ್ರಕ್ಕೆ ಬಂದು ಆ ತಂದೆಯ ದರ್ಶನವನ್ನು ಮಾಡಿಕೊಂಡು ಹರಕೆಯನ್ನು ಹೊತ್ತು ದೀಢ ನಮಸ್ಕಾರವನ್ನು ಹಾಕಿ, ಹೀಗೆ ಹಲವಾರು ಬೇಡಿಕೆಗಳನ್ನು ಬೇಡಿಕೊಂಡು ಕೂಡ ಅದರಲ್ಲಿ 100% ಓಕೆನಾ, 100% ಆ ಒಂದು ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ದೇವರ ಮಹಿಮೆನೇ ಹಾಗೆ. ಬಟ್ ಯಾವಾಗಲೂ ನಾನು ಹೇಳಿರೋ ಹಾಗೆ ಇನ್ನೊಂದು ಸರಿ ತಮಗೆ ನೆನಪಿಸ್ತೀನಿ, ನಮ್ಮ ಹರಕೆ ಒಳಿತಿಗಾಗಿರಬೇಕು, ಸಮಾಜಕ್ಕೆ ಒಳಿತನ್ನು ಬಯಸಬೇಕು, ನಮ್ಮ ಕುಟುಂಬಕ್ಕೆ ಒಳಿತನ್ನು ಬಯಸಬೇಕು ಅಂಥೇಳಿ. ಸೊ ನಮ್ಮ ಹರಕೆಯಿಂದ ಇನ್ನೊಬ್ಬರಿಗೆ ಕೇಡನ್ನು ಆಗ್ತಕ್ಕಂಥದ್ದಿದ್ದರೆ ಖಂಡಿತ ಕೂಡ ನೆರವೇರೋದಿಲ್ಲ. ಎನಿವೆ ನೋಡ್ಬೋದು, ಹೀಗೆ ಜವಾಳ ಕಾರ್ಯಕ್ರಮ ಆಗಿರ್ಬೋದು, ದೀಢ ನಮಸ್ಕಾರ ಇರ್ಬೋದು, ಬೇಡಿಕೊಂಡಂಥ ಭಕ್ತರು ಹರಕೆಯನ್ನು ತೀರಿಸುವಾಗ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಹಣ್ಣು ಹಂಪಲು ಸಹಿತ ನೀಡುವಂಥ ಈ ಒಂದು ವಾಡಿಕೆ. ಅಷ್ಟೇ ಹೇಳಿದ್ದೆ ನೋಡಿ, ಆ ಒಂದು ಆರ್ಕಿಟೆಕ್ಚರ್ ಎಷ್ಟೊಂದು ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂಥೇಳಿ. ಈ ಥರದ ಸಿಂಹಗಳ ಒಂದು ಆರ್ಕಿಟೆಕ್ಚರ್ ತಾವು ಎಲ್ಲಿ ಕಾಣ್ತೀರಪ್ಪ ಅಂದರೆ ಹಂಪಿಯ ವಿರೂಪಾಕ್ಷ ಮಂದಿರದಲ್ಲಿ ತಾವು ನೋಡ್ಬೋದು. ಆ ಒಂದು ಮಂಟಪ ಇದೆಯಲ್ಲ, ಆ ಮಂಟಪದ ಮುಂದುಗಡೆ ಈ ಥರದ ಸಿಂಹಗಳ ಒಂದು ಕೆತ್ತನೆ, ಅದ್ಭುತವಾದಂಥ ಕೆತ್ತನೆ ತಾವು ಅಲ್ಲಿ ಕೂಡ ಗಮನಿಸಿದರೆ ಅದೇ ಒಂದು ಮಾದರಿಯಲ್ಲಿ ಇಲ್ಲೂ ಸಹಿತ ಕೆತ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಪಿಲ್ಲರ್ಗಳು, ಲೈಕ್ ಹಂಪಿಯಲ್ಲಿದಲ್ವ ಅದೇ ಥರನೇ ಆ ಒಂದು ಸಭಾ ಮಂಟಪ ಇರ್ತದಲ್ಲ, ಆ ಥರನೇ ಒಂದು ಮಂಟಪ, ಜೊತೆಗೆ ಮುಂದುಗಡೆ ಆ ಸಿಂಹಗಳ ಒಂದು ಕೆತ್ತನೆ, ಒಟ್ಟಾರೆಯಾಗಿ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. ಅದ್ರ ಜೊತೆಗೇ ತಾವು ಒಂದು ದೇವಸ್ಥಾನದ ಉದ್ಘಾಟನೆಯ ಸಂಪೂರ್ಣವಾದಂಥ ವಿಡಿಯೋಗಳನ್ನು ತಾವು ವೀಕ್ಷಿಸ್ತೀರ. ನೋಡಿ, ಆ ಒಂದು ಆನೆ ಮೇಲ್ಗಡೆ ಸಿಂಹ ಒಂದು ಸ್ವಾಗತವನ್ನು ಕೋರೋದಕ್ಕೆ ನಿಂತಿರ್ತಕ್ಕಂಥ ಇರ್ತಲ್ಲ, ಸೊ ಆ ಒಂದು ಭಂಗಿಯಲ್ಲಿ ಈ ಒಂದು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು. ಮೇಲ್ಗಡೆ ದವಲಮಲ್ಲಿಕರ ಕುದುರೆ ಕೂಡ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಈ ಒಂದು ದೇವಸ್ಥಾನದ ಮುಂದೆ ಇತ್ತಲ್ವ ಕುದುರೆ, ಅದನ್ನು ಮುಖ್ಯ ದ್ವಾರ ಭಾಗದ ಮುಂದುಗಡೆ ತಂದು ಶಿಫ್ಟ್ ಮಾಡಿರ್ತಕ್ಕಂಥದ್ದು, ಅದನ್ನು ಸಹಿತ ತಾವು ನೋಡಿದ್ದೀರಾ. ಒಟ್ಟಾರೆಯಾಗಿ ಮಂದಿರ ಅಂತೂ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಅಷ್ಟೊಂದು ವಿನೂತನವಾಗಿ ಕೆತ್ತನೆಯನ್ನು ಕೂಡ ಮಾಡಿ ಕಟ್ಟಿದ್ದಾರೆ ನೋಡಿ.
ವಿನೂತನವಾದಂಥ ದೇವಸ್ಥಾನ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ಮುಂಬಾದನ್ನು ನೋಡುವ ಇನ್ನೂ ಯಾವ ಥರ ಮಟ್ಟಿಗೆ ಬೆಳೆಯುತ್ತೆ ಈ ದೇವಸ್ಥಾನ ಅನ್ನೋದನ್ನು. ಅದೇ ರೀತಿ ನೋಡಿ, ಮೇಲ್ಗಡೆ ಗೋಪುರದಲ್ಲಿ ಕಳಸವನ್ನು ಕೂಡಿಸಿರ್ತಕ್ಕಂಥದ್ದು. ಹಿಂದ್ಗಡೆ ಬದಿಯಲ್ಲಿ ಲೇವಡಿ ಮರ ಇರತಕ್ಕಂಥದ್ದು. ಅಂದರೆ ಮೊದಲ ಬಾರಿಗೆ ಗುರು ಧವಲ ಮಾಲೀಕರು ಬಂದು ನೆಲೆ ನಿಂತಂಥ ಈ ಒಂದು ಜಾಗ, ಈ ಒಂದು ಲೇವಡಿ ಮರವೇ ಅದಕ್ಕೊಂದು ಸಾಕ್ಷಿ. ಸುತ್ತಲೂ ಸಹಿತ ಡಿಸೈನ್ ಆಗಿ ಕಟ್ಟಿರ್ತಕ್ಕಂಥದ್ದು. ಆ ಪಿಲ್ಲರ್ಗಳು ತುಂಬಾ ಅದ್ಭುತವಾದಂಥ ದೇವಸ್ಥಾನ. ತಾವು ಸಹಿತ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ. ಬರೀ ಮಾತಲ್ಲಿ ವರ್ಣಿಸಿದರೆ ಅರ್ಥ ಆಗುವಂಥದ್ದಲ್ಲ. ಯಾವಾಗಲೂ ಕೂಡ ಫೀಲ್ಡ್ ವರ್ಕ್ ತುಂಬಾ ಮುಖ್ಯ ಅಂತಾರಲ್ಲ, ಹಾಗೆ ತಾವು ಕೂಡ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದರೆ ತಮಗೆಲ್ರಿಗೂ ಆ ಒಂದು ಅನುಭವ ಆಗ್ತದೆ. ಹಾಗೆ ಇಲ್ಲಿ ಭೀಮಶಂಕರ ಮಹಾರಾಜರ ಒಂದು ಗದ್ದುಗೆ, ನಂತರ ಇಲ್ಲಿ ದುಂಡಪ್ಪ ಅಜ್ಜಾರ ಕೂಡ ದೇವಸ್ಥಾನ. ಅಂದರೆ ಲೈಕ್ ಇವರು ಧರ್ಮದರ್ಶಿಗಳು, ದೇವಸ್ಥಾನದ ಧರ್ಮದರ್ಶಿಗಳು ಮೊದಲಿದ್ದವರು. ಎನಿವೆ, ಇದೇ ರೀತಿ ಮತ್ತೆ ಸಿಗುವ ಹಲವಾರು ವಿಡಿಯೋಗಳು ನಿಮ್ಮೊಂದಿಗೆ. ಇನ್ನೂ ವಿಶೇಷವಾದಂಥ ಇನ್ನು ಜಾತ್ರೆ ಅಂತೂ ಬಂತಲ್ವ, ಈ ಬರುವ ಅಮಾವಾಸ್ಯೆ ಆದ 5 ದಿನಕ್ಕೆ ನಾನು ಕೇಳಿಪಟ್ಟ ಹಾಗೆ ನೋಡುವ ಆ ಒಂದು ಜಾತ್ರೆಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತಮಗೆ ತಿಳಿಪಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಒಂದು ನಮ್ಮ ECS ಕಡ್ಕೋಳ ಚಾನಲ್ ಇರಲಿ ಅಂತ ಕೇಳ್ತಾ, ಹೀಗೆ ಹಲವು ವಿಷಯಗಳನ್ನು ತೊಗೊಂಡು ಮುಂದೆ ಬರ್ತಾ ಇರ್ತೀನಿ. ಇದೇ ರೀತಿ ತಮ್ಮವರಲ್ಲೂ ಸಹಿತ ಅನೇಕ ಆಶ್ಚರ್ಯಕರ ಸಂಗತಿಗಳು, ಇತಿಹಾಸ ಪೂರ್ವ ಇರ್ತಕ್ಕಂಥ ದೇವಾಲಯಗಳಿದ್ದರೆ ನಮಗೆ ಸಂಪರ್ಕಿಸ್ಬೋದು. ನಮ್ಮ ಚಾನಲಲ್ಲಿ ಅದನ್ನು ಸಂಪೂರ್ಣವಾಗಿ ಪ್ರಸಾರವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಮತ್ತೆ ಸಿಗುವ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗುವ. ಎಲ್ರಿಗೂ ಧನ್ಯವಾದಗಳು. ಇನ್ನೊಂದು ಮರ್ತಿದ್ದೆ. ಸೊ ಈ ಜಾತ್ರೆ ಹತ್ತಿರ ಬಂತಲ್ವ, ಹಾಗಾಗಿ ನೋಡ್ಬೋದು ಎಲ್ಲವೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಈಗ ಲೈಕ್ ಚಕ್ರಗಣ ಆಗಿರ್ಬೋದು ಎಲ್ಲವೂ ಸಹಿತ ಬಂದು ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳು ಬಾಕಿ ಜಾತ್ರೆಗೆ. ಮತ್ತೆ ಸಿಗುವ ಜಾತ್ರೆಯಲ್ಲಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್.